यार आपका भाई पर्पल है तो जावा बाबर ತಾನೇ ಇದು ಹೌದು ನೋಡೋದು ಈ ಜಾವಾ ಕಂಪನಿ ಬೈಕ್ಸ್ ಇದೆಯಲ್ಲ ಎಲ್ಲ ಮಹೇಂದ್ರ ಇಂಜಿನ್ ಮಹೇಂದ್ರದಲ್ಲಿ ಈ ಫಸ್ಟ್ ಕೈನೆಟಿಕ್ ಕಂಪ್ನಿನ ಅಕ್ವೈರ್ ಮಾಡುತ್ತೆ ಮಹೇಂದ್ರದಲ್ಲಿ ಟೂ ವೀಲರ್ಸ್ ಇದೆ ಅಂತಲೂ ಇದೇ ಮಹೇಂದ್ರದವ್ರು ಟೂ ವೀಲರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತ ಸುಮಾರು ಜನ ಗೊತ್ತಿರೋದಿಲ್ಲ. ಅವ್ರಿಗೆ ನಾನು ವಿಷಯ ಹೇಳ್ತೀನಿ. ಮಹೇಂದ್ರದವ್ರದ್ದು ಒಂದು ಮೋಜೋ ಅಂತ ಬೈಕ್ ಬಂತು, ಸ್ಪೋರ್ಟ್ಸ್ ಬೈಕೇ ಇದಲ್ವಾ. ಅದು ಅವ್ರಿಗೆ ಬಿಟ್ಟಿದೆ ಒಂದು ಮಾಡಲ್, ಅದು ಅಂದರೆ ಅಷ್ಟೊಂದೇನು ಕ್ಲಿಕ್ ಆಗಿಲ್ಲ. ಅದಾದಮೇಲೆ ಅವರು ಈ ಜಾವಾ ಕಂಪ್ನಿನ ಅಕ್ವೈರ್ ಮಾಡ್ಕೊತಾರೆ. ಏನಕ್ಕೆ? ಅದರಲ್ಲಿರೋ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಗಲ್ಲ, ಬರೀ ಬ್ರ್ಯಾಂಡ್ ನೇಮಿಗೆ ಮಾತ್ರ. ಆ ಜಾವಾ ಅನ್ನೋ ಕಂಪ್ನಿನ ಅಕ್ವೈರ್ ಮಾಡಿದ್ಮೇಲೆ ಆ ಕಂಪ್ನಿ ನೇಮಲ್ಲಿ ಇವ್ರು ಡಿಸೈನ್ಸ್ ಮಾಡಿ ಬಿಟ್ಟಿದ್ದಾರೆ. ನಾನು ನನ್ನ ಓಲಾ ಸ್ಕೂಟರ್ ಸರ್ವಿಸ್ ಅಂತೀನಿ, ಜಾವಾ ಸ್ಕೂಟರ್ ಸರ್ವಿಸ್ ನೋಡ್ಬೋದು ಎಷ್ಟು ಟೆರಿಬಲ್ ಗೊತ್ತಾ. ಎಷ್ಟು ಪಾರ್ಟ್ಸ್ ಕಾಸ್ಟ್ಲಿ ಅಂತ ಅಂದರೆ ಒಂದು ಮೈನರ್ ಡ್ಯಾಮೇಜಸ್ ಇದ್ರೂ ಏನು ಆಲ್ಮೋಸ್ಟ್ 60-70 ಬಿಲ್ ಮಾಡ್ತಾರೆ. ಈಸ್ ನನ್ ಬೇರೆ ಏನು ಈಡು ಪ್ರಯತ್ನ ಮಾಡಬೇಕು. ಪ್ರಿಂಟ್ ಸೈಲೆನ್ಸ್ ಹಾಕೋರು, ಪ್ರಿಂಟ್ ಸೈಲೆನ್ಸ್ ಹಾಕೋದು ಈ ಕಡೆ ಕೊಟ್ಟಿದ್ರೆ ಚೆನ್ನಾಗಿರ್ತದಲ್ವ, ನೋಡಕ್ಕೆ ಲುಕ್ ಆಗುತ್ತೆ ಅನ್ನೋದು. ಒಂದೇ ಬಂದೇ ಪೈಕ್ ಎರಡೆರಡು ಪೈಕ್ ಏನಪ್ಪ ಅವರು ಡಿಸೈನ್ ಕೇಳಿದ್ರೆ ಡಿಸೈನ್ ಅಂತ ಎಲ್ಲಂತೂ ಹೊಸ ಊಟ. ಬೆಂಗಳೂರಿನ ಉದ್ಯಾನ ನಗರಿ ಅಂತ ಏನಕ್ಕೆ ಹೇಳೋಗುತ್ತಾ, ಈ ರೋಡ್ ನಾನು ಸುಮ್ಮನೆ ಅಬ್ಸರ್ವ್ ಮಾಡಿ ಆಯ್ತಾ, ನಾನೇನು ಹೇಳೋದೇ ಇಲ್ಲ. ಈ ರೋಡೇ ಅದಕ್ಕೆ ಇತ್ತು. ಇಲ್ಲಿಂದ ಈ ಏರಿಯಾದಿಂದ ಮುಂದೆ ಪಂಚೆಂಕುರಿ, ಜಯನಗರ, JP ನಗರ, ಇದೇ ಎಕ್ಸಾಂಪಲ್. ಎಷ್ಟೇ ಬಿಸಿಲಿರಲಿ ಈ ರೋಡಿಗೆ ಬಂದರೆ ಆ ತಣ್ಣಗೆ ಹಿಂದೆ ಎಲ್ಲ ರೋಡಲ್ಲಿ ಅಕ್ಕಪಕ್ಕ ಮರ ಗಿಡಗಳನ್ನ ನೆಡ್ತಿದ್ರಂತೆ. ಈ ಥರ ಓಡಾಡೋರಿಗೆ ತೊಂದರೆ ಆಗಬಾರ್ದು ಅಂತ ಓಡಾಡೋರ ಜೊತೆ ಇಷ್ಟ ಆದಾಗ ದಣಿವಾರಿಸ್ಕೊಳ್ಳಿ ಅಂತ ಈಗ ಅದೇ ಮರ ಗಿಡಗಳನ್ನ ಕಡ್ದು ರೋಡ್ಗಳ ಮಾಡ್ತೀವಿ. ಗ್ಲೋಬಲೈಸೇಷನ್ ಅಲ್ಲ ಅವನ ಅಂತಾರಲ್ಲ, ಅದಕ್ಕೆ ಎಕ್ಸ್ಪಾನ್ಷನ್, ಗ್ಲೋಬಲ್ ಎಕ್ಸ್ಪಾನ್ಷನ್ ಅಲ್ಲ. ಏನೋ ಹೇಳ್ತಾರೆ ಬರೋ ಹೊರಡೆ ನೆನಪಾಗ್ತಿದಲ್ಲ, ಏನೋ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ. ಏನು ಪ್ರಯೋಜನ? ಅಟ್ಲೀಸ್ಟ್ ನನ್ನ ಹೇಳೋದು ಈ ಥರ ಮರ ಗಿಡಗಳು ಕಡ್ದಾಗ ಅದೇ ಥರ ಹೊಸ ಗಿಡಗಳನ್ನ ನೆಟ್ಟರೆ ಎನ್ವೈರನ್ಮೆಂಟ್ಗಳು ಒಳ್ಳೆಯದಲ್ಲ. ಯಾರಿಗೆ ಏನಾದ್ರು ಬಿದ್ದಿರೋ ಯಾವ ಎನ್ವೈರನ್ಮೆಂಟ್ ನಮ್ಗೆ ದುಡ್ಡುಗಂತ ಸರಿ, ನಮ್ಮನೆ ಥರ ಆಗೋರೆ ಸರಿ, ಏನವ್ರು ಯಾರು ಏನಾದರೂ ನಮಗೇನು ಅದೇ ಜಾಸ್ತಿ. ಆ ಥರ ಪತಂಗದಲ್ಲಿ ಯೋಚನೆ ಮಾಡೋರು ಇವ್ರೊಬ್ಬೊಬ್ಬರು ಅಲ್ಲ, ಒಬ್ಬರು. ನೀವು ಮೋಸ್ಟ್ಲಿ ಅಬ್ಸರ್ವ್ ಮಾಡಿದ್ರೆ ಅನ್ಕೋತೀನಿ, ಇಲ್ಲಿ ಕತ್ತದ ರಾಶಿ ಇತ್ತಲ್ಲ, ಅಲ್ಲಿ ಮಧ್ಯೆ ಒಂದು ಮರ್ಸಿಡೀಸ್ ಬೆಂಜ್ T ಕ್ಲಾಸ್ ನಿಂತಿತ್ತು. ಕತ್ತದ ಹಾಕ್ಬಿಟ್ಟವ್ರು ಯಾರೋ. ದಿನ ಹೋದಾಗೆಲ್ಲ ನೋಡ್ತೀನಿ, ಯಾರು ಗುರುವನು ಕತ್ತದ ರಾಶಿ ಪಕ್ಕ ಮರ್ಸಿಡೀಸ್ ಬೆಂಜ್ ನಿಂತಿ ಸುಮಾರು ಅನ್ನೋ ಅಷ್ಟು ಒಂದು ವರ್ಷದಿಂದ ನೋಡಿದ್ದೀನಿ ನಾನು. ಬೇಡವಾಗಿಲ್ಲದೆ ಇರೋದು ಮೋಸ್ಟ್ಲಿ ಎಲ್ಲ ರಿಚ್ ಪೀಪಲ್ಸ್.